ಸೇವೆ ಅಂದಾಗ ಒಂದು ತಾಯಿ ಥರ ನೋಡ್ತಾರೆ, ಹೆಂಡತಿ ಥರ ಅಂತ ನೋಡಲ್ಲ. ಸರ್, ನನ್ನ ತಾಯಿ ಮೇಲೆ ನಾನು ಇಟ್ಟಿರೋ ನಂಬಿಕೆ ಅಲ್ಲಿ ಕೆರೆಗೆ ಬೀಳು ಅಂದ್ರೂ ನಾನು ಬಿಡ್ತೀನಿ. ಯಾಕಂದರೆ ನನ್ನ ಸಂಸಾರ ಬೇಡ, ಮಕ್ಕಳು ಬೇಡ, ಯಾರು ಬೇಡ, ನೀನು ಬಾರ ಅಂತ ಒಂದೇ ಒಂದು ಮಾತು ಕರೆದೇನು ನಾನು ಆ ತಾಯಿ ಸೇವೆಗೆ ಹೋಗ್ತೀನಿ. ಆ ಥರ ಆ ತಾಯಿ ಮೇಲೆ ಅಷ್ಟು ನಂಬಿಕೆ. ಈಗ ಸಾಯೋಣ ಅಂತ ಬಂದಿದ್ದೆ, ಸಾಯೋದಕ್ಕೆ ಬಂದಿದ್ರಿ? ಸಾಯಕ್ಕೆ ಬಂದಿದ್ದೆ. ಮತ್ತೆ ಸಾಯ್ತಾರೆ, ಬದುಕ್ಬಿಟ್ರಲ್ಲ ಹಿಂಗೆ? ನಮ್ಮ ದೇವ್ರು ಕಾಪಾಡ್ತಾರೆ. ಆ ತಾಯಿ ಕರ್ಕೊಂಡು ಹೋಗಿದ್ದಕ್ಕೆ ಬರೀ 750 ರೂಪಾಯಲ್ಲಿ 70,000 ರೂಪಾಯಿ ಆಗೋ ಆಪರೇಷನ್ಗೆ ಬರೀ 750 ರೂಪಾಯಿಗೆ ನಾನು ಕ್ಲಿಯರ್ ಮಾಡ್ಕೊಂಡ್ಬಂದೆ. ಇವತ್ತು ಬೃಹತ್ ಕಾಲದಲ್ಲಿ ಒಂದು ವ್ಯಾಪ್ತಿಯನ್ನು ಹೆಚ್ಚಿಸ್ಕೊಂಡಿದೆ. ಮುಖ್ಯವಾಗಿ ಇಲ್ಲಿನ ಒಂದು ಭಕ್ತಾದಿಗಳ ಸಂಖ್ಯೆ ಕೂಡ ಹೆಚ್ಚಾಗ್ತಿದೆ. ನಮ್ದವ್ರಿಗೆ ಕೈ ಬಿಡಲ್ಲ. ನಿಷ್ಠೆ ಇರಬೇಕು, ಭಕ್ತಿ ಇರಬೇಕು, ಪ್ರಾಮಾಣಿಕತೆ ಇರಬೇಕು, ದೇವ್ರ ಮೇಲೆ ಒಂದು ನಂಬಿಕೆ ಅನ್ನೋದು ಬೆಟ್ಟದಷ್ಟು ಇರಬೇಕು. ಕೊಡ್ತಾನೋ ಕೊಡೋದು ಅದು ಬೇಕಾಗಿಲ್ಲ, ಕೇಳಬೇಕಾಗಿರೋದನ್ನು ನಿಂದು ನಿರ್ಮಲವಾದ ಭಕ್ತಿಯಿಂದ ಕೇಳಿದ್ರೆ ಆ ಅಮ್ಮ ಕೊಟ್ಟೆ ಕೊಡ್ತಾರೆ. ಯಾವ ದೇವರೇ ಆಗಲಿ ನಿರ್ಮಲವಾದ ಭಕ್ತಿ ಇರಬೇಕು, ನಿಷ್ಠೆ ಇರಬೇಕು. ನಿರ್ಮಲವಾದ ಭಕ್ತಿಯಿಂದ ನೀನು ಅಮ್ಮನ ಕೇಳಿದ್ರೆ ಮಾತ್ರ ನೀನು ಆರತಿ ಮಂಗಳಾರತಿ ಮಾಡೋದಂದ್ರೆ ಅಮ್ಮನಿಗೆಲ್ಲ ಸಿಗುತ್ತೆ. ಆ ನಿರ್ಮಲವಾದ ಭಕ್ತಿ ಹೆಂಗಿರ್ಬೇಕು ಅಂದ್ರೆ ಪ್ರೀತಿಸ್ಬೇಕು, ದೇವ್ರನ್ನ ಪ್ರೀತಿಸ್ಬೇಕು, ಆರಾಧಿಸ್ಬೇಕು. ಆರಾಧಿಸಿಲ್ಲ, ಪ್ರೀತಿಸಿಲ್ಲ ಅಂದ್ರೆ ದೇವ್ರು ಯಾವುದೇ ಕಾರಣಕ್ಕೂ ವರ ಕೊಡೋದಲ್ಲ. ಅವರು ಪೂಜೆ ಕೊಟ್ಟು 100 ಪೂಜೆ ಕೊಟ್ಟರು ಅದು ಕಳ್ಸಲ್ಲ. ಈ ಒಂದು ಪವಾಡಗಳ ಪುಣ್ಯಕ್ಷೇತ್ರ ಅನ್ನೋ ಒಂದು ಹೆಸರು ಬರೋದಕ್ಕೆ ಸಾಕಷ್ಟು ಕಾರಣಗಳನ್ನ ಬೆಳಗ್ಗೆಯಿಂದ ಕೂಡ ನೋಡ್ತಾ ಇದೆ. ಸೊ ಈ ಒಂದು ಭಕ್ತಾದಿಗಳ ಒಂದು ಮನಸ್ಥಿತಿ ಮತ್ತೆ ಯಾವ ಒಂದು ಸಮಸ್ಯೆಗಳನ್ನ ನೀವು ಬಂದು ನೋಡ್ತಾ ಇದ್ರೆ ನಿಮ್ಗೆ ಡೈಲಿ ಏನ್ ಅನಿಸ್ತಾ ಇತ್ತು? ಎಲ್ಲರ ಹೆಸರಲ್ಲೇ ಬಂದು ಪವಾಡ ಇದೆ. ಆ ಪವಾಡಕ್ಕೆ ಇನ್ನೊಬ್ರು ಯಾರು ಕೊಡೋಂಥದ್ದು ಏನಿಲ್ಲ. ಅವರ ಭಕ್ತಿಯಿಂದ ಏನ್ ಕೇಳ್ಕೊತಾರ ಅದನ್ನ ನೆರವೇರಿಸೋದೇ ಪವಾಡ. ನಿಮ್ಮ ಒಂದು ದೇವಸ್ಥಾನಕ್ಕೆ ಭಕ್ತಾದಿಗಳಾಗಿ ಬಂದಿದ್ದವರು ಅವರ ಒಂದು ಮನೆಯಿಂದ ಸೊಸೆ ತಂದ್ಕೊಂಡಿದ್ದೀರಿ ಅನ್ನೋ ವಿಚಾರ ಕೇಳ್ಪಟ್ಟೆ. ಆ ಒಂದು ಕಥೆ ಬಗ್ಗೆ ಹೇಳೋದಾದ್ರೆ ಸರ್, ಅದರಲ್ಲಿ ಏನು ಅಂತ ತಾಯಿ ಸೇವೆಗೆ ಅಂತ ಅವ್ರು ಬರ್ತಿದ್ರು. ಅವ್ರ ಕಷ್ಟ ಅನ್ನೋದು ತುಂಬಾ ಜಾಸ್ತಿ ಇತ್ತು, ಕಷ್ಟದಲ್ಲಿ ಇತ್ತು. ಅದು ಈ ತರ ಕೆರೆಯಲ್ಲಿ ಆಡ್ಬೇಕು ಅಂತ 2 ಮಕ್ಕಳು ಕರ್ಕೊಂಡು ಅವ್ರು ಬಂದಾಗ ತಾಯಿ ಬಂದು ಹೇಳಿದ್ರು, ನಿನ್ನ ಕಷ್ಟಗಳನ್ನ ನಾನು ಬಗೆಹರಿಸ್ತೀನಿ, ಈ ಊರಿಂದ ಬೇರೆ ಊರಿಗೆ ಹೋಗು, ಅಲ್ಲಿಂದ ನೀನೆಲ್ಲ ಬಗೆಹರಿಸಕ್ಕಾಗುತ್ತೆ, ಇಲ್ಲಿದ್ರೆ ಬಗೆಹರಿಸಕ್ಕಾಗಲ್ಲ ನೀನು ಅಂತೇಳಿ ಕಳಿಸಿದ್ರು. ಆ ಒಂದು ಮಗುನ ಇಲ್ಲಿಗೆ ಅಂತ ಬಿಡ್ಬೇಕಾಗತ್ತೆ ಅಂದ್ರು. ಈಗ ಇದು ಕುರಿ ಮೇಕೆ ಆದ್ರೆ ಬಿಡ್ಬೋದು, ಒಂದ್ ಹೆಣ್ಮಗುನ ಬಿಡೋದ್ರೆ ಎಲ್ಲಿ ಅಂತ ಬಿಡೋದು? ಆಮೇಲೆ ಒಂದು ದೊಡ್ಡದಾಗ್ತದ ಒಂದು ಆಕ್ಸಿಡೆಂಟ್ ಆಗುತ್ತೆ. ಆಕ್ಸಿಡೆಂಟ್ ಆದಾಗ ಒಂದು ವಿಚಿತ್ರ ಒಂದು ಘಟನೆ ಕೂಡ ಆಗುತ್ತೆ. ಅದೊಂದು ಪವರ್ ಅಂತ ಕೂಡ ನೀವು ಭಾವಿಸಿದ್ದೀರಿ. ಅಂದ್ರೆ ನಿಮ್ಮ ಬದುಕಲ್ಲಿ ಯಾವ್ದೊಂದು ದೇವಿ ಹೋಗಿ ಕಾಪಾಡಿದ್ದಾರೆ ವಿಚಾರ ಗಮನಕ್ಕೆ ಬಂತು. ಸೊ ಅದನ್ನ ಕೇಳಕ್ ನಮ್ಗೆ ಎಷ್ಟು ಒಂದು ಶಾಕ್ ಅನಿಸ್ತದೆ. ಸರ್, ನನ್ನ ತಾಯಿ ಮೇಲೆ ನಾನು ಇಟ್ಟಿರೋ ನಂಬಿಕೆ ಅಲ್ಲಿ ಕೆರೆಗೆ ಬೀಳು ಅಂದ್ರೂ ನಾನು ಬಿಡ್ತೀನಿ. ಯಾಕಂದ್ರೆ ನನ್ನ ಸಂಸಾರ ಬೇಡ, ಮಕ್ಕಳು ಬೇಡ, ಯಾರು ಬೇಡ, ನೀನ್ ಬಾರ ಅಂತ ಒಂದೇ ಒಂದು ಮಾತು ಕರೆದೇನು ನಾನು ಆ ತಾಯಿ ಸೇವೆಗೆ ಹೋಗ್ತೀನಿ. ಆ ತರ ಆ ತಾಯಿ ಮೇಲೆ ಅಷ್ಟು ನಂಬಿಕೆ ಇಟ್ಟಿರೋದು ನಾನು. ಇದು ಮಾಡೋಳೆ ಅನ್ನೋದಕ್ಕೆ ನನ್ಗೆ ಇದು ಆಶ್ಚರ್ಯ ಅನಿಸ್ತಾ ಇಲ್ಲ. ನನ್ನ ರೂಪದಲ್ಲಿ ಬಂದಲ್ಲ ಅನ್ನೋದು ನನ್ಗೆ ಖುಷಿ ಆಗ್ತದೆ. ನಿಮ್ಮ ಮನೆಯವರ ಒಂದು ಸ್ಪಂದನೆ, ನಿಮ್ಮ ಮನೆಯವರ ಸಹಕಾರ ಯಾವ ತರ ಇತ್ತು? ಅವ್ರು ನಿಮ್ಗೆ ಈ ಒಂದು ಕೆಲಸ ಮಾಡೋದಕ್ಕೆ ಎಷ್ಟು ಫ್ರೀ ಕೊಟ್ಟಿದ್ದಾರೆ ಅಂತ? ಸರ್, ಇದರಲ್ಲಿ ನಮ್ಮ ಯಜಮಾನರಾದ ಮುನ್ರಾಜ್ ಅವರು ಸಹಕಾರ ಅನ್ನೋದು ತುಂಬಾ ಇದೆ ಸರ್. ಯಾಕಂದ್ರೆ ನಮ್ಮ ಯಜಮಾನರು ಮುನ್ರಾಜ್ ಅವರು ದೇವ್ರ ಸೇವೆ ಅಂದಾಗ, ಅದು ಎಲ್ಲಮ್ಮನ ಸೇವೆ ಅಂದಾಗ ಒಂದು ತಾಯಿ ಥರ ನೋಡ್ತಾರೆ, ಹೆಂಡತಿ ಥರ ಅಂತ ನೋಡಲ್ಲ, ತಾಯಿ ಥರ ಅಂತ ನೋಡ್ತಾರೆ. ತಾಯಿಗೆ ಏನು ಗೌರವ ಕೊಡ್ತಾರೋ ಅದನ್ನು ಹೆಂಡತಿಗೆ ಅದೇ ಗೌರವ ಕೊಡ್ತಾರೆ, ಅದೇ ಪ್ರೀತಿ ಕೊಡ್ತಾರೆ, ಅದೇ ವಾಸನೆ ಕೊಡ್ತಾರೆ. ಯಾಕಂದರೆ ಅವ್ರ ಬೆಂಬಲ ಇದ್ದಿದ್ದು ನಾನು ಅಮ್ಮ ಸೇವೆ ಮಾಡೋಕ್ಕಾಗಲ್ಲ. ಕೆಲವೊಂದು ಗಂಡಸು ಮನೇಲಿ ಮಾಡೋದೇ ಬೇಡ, ದೇವಸ್ಥಾನಕ್ಕೆ ಹೋಗೋದೇ ಬೇಡ ಅಂತಾರೆ. ಅಲ್ಲ, ಇವರು ಮಾಡಲೇಬೇಕು ನಿಮ್ಮ ಸೇವೆ. ಯಾಕಮ್ಮ ಲೇಟ್ ಮಾಡ್ತೀವಿ, ಅಮ್ಮನ ಸೇವೆ ಮಾಡೋಣ, ಅಮ್ಮನ ಆರಾಧಿಸ್ಬೇಕು ಅಂತ ಸಪೋರ್ಟ್ ಮಾಡೋದು ನಮ್ಮ ಯಜಮಾನ. ಇನ್ನು ಸೆಕೆಂಡ್ ಬಂದು ನಮ್ಮ ಶಾರದಾ ಮತ್ತು ನಮ್ಮ ವಿನ್ಸಾರ್ಮೇಲೆ ಅವರು ಪೂಜೆ ಮಾಡೋಕ್ಕೆ ಎಲ್ಲ ಪ್ರತಿಯೊಂದಕ್ಕೂ ಬರ್ತಾರೆ, ಜೊತೆ ಬಂದು ಸೇವೆ ಮಾಡೋದಕ್ಕೆಲ್ಲ ಬರ್ತಾರೆ, ಪೂಜೆ ಮಾಡ್ತಾರೆ, ಜೊತೆ ನಿಂತ್ಕೊಂಡು ಎಲ್ಲರೂ ಒಬ್ಬರು ಬಂದು ಮನೇಶ್ವರನ ದೇವಸ್ಥಾನ, ಒಬ್ಬರು ಬಂದು ದುರ್ಗಮ್ಮನ ದೇವಸ್ಥಾನ, ಒಬ್ಬರು ಬಂದು ಆಂಜನೇಯನ, ಮತ್ತೆ ಒಂದು ನಾಗು ಅನ್ನೋದು, ಎಲ್ಲರೂ ಒಬ್ಬೊಬ್ಬರು ಒಂದು ತಗೊಂಡು ಪೂಜೆ ಮಾಡ್ತಿದ್ದಾರೆ. ಯಾಕಂದರೆ ಈಗ ನಾನು ಒಬ್ಬಳೇ ಮಾಡೋಕ್ಕೆ ಆಗಲ್ಲ. ಒಂದೇ ಕಡೆ ನಿಂತ್ಕೊಂಡು ಅಭಿಷೇಕ ಆಗಲಿ ಪೂಜೆ ನೀವು ನೋಡಿದ್ವಿ. ಆಗಿಲ್ಲ ನಾನು ಇಲ್ಲಿ ಅವ್ರವ್ರ ಹತ್ರ ಎಲ್ಲ ವಿಚಾರಿಸ್ಕೊಂಡಿದ್ದೆ. ನಾನು ನಿಂತ್ಕೊಂಡಿರ್ಬೇಕಾದ್ರೆ ನಮ್ಮ ತಂಗಿ ಆದವರು ಶಾರದಾ ಮತ್ತು ನಮ್ಮ ಸವಿತಾ ಇವರು ಎಷ್ಟು ಪಡತಟ್ಟು ನಮ್ಮ ಅಕ್ಕ ಎಲ್ಲ ಒಂದು ಕಡೆ ನಿಂತಿದ್ದಾರೆ, ಅವ್ರು ನೋಡ್ಕೊಂತಾರೆ, ನಾವೆಲ್ಲ ಮಾಡೋಣ ಅನ್ನೋದು. ಅವರು ನಾವು ದೊಡ್ಡವರು ಅನ್ನೋದು ಅವ್ರಿಗೆ ಸ್ವಲ್ಪ ಮರ್ಯಾದೆ ಕೊಟ್ಟು ನಡೆಸ್ಕೊಂತಾರೆ ಸರ್. ಮತ್ತು ನಮ್ಮ ಮೈದೂರು ಅಷ್ಟೇ, ನಾವು ಮಾಡ್ತಾ ಇರೋ ಪೂಜೆ ಆಗಲಿ ಮಾಡಿ ಅಂತ ಜೊತೆ ಏನೇ ಒಂದು ಕಾರ್ಯಕ್ಕೆ ಬಂದು ನಿಂತ್ಕೊಂಡು ಅವರು ಅವ್ರ ಕೈಲಾಗಿದ್ದು ಮಾಡ್ತಾರೆ. ಈಗ ಸರ್ವಸಾಮಾನ್ಯ ನಾವು ದೇವಸ್ಥಾನಗಳಿಗೆ ಹೋದಾಗ ಕುಂಕುಮಾರ್ಚನೆಗೆ ಇಷ್ಟು, ಅಭಿಷೇಕಕ್ಕೆ ಇಷ್ಟು, ಆಮೇಲೆ ಬೇರೆ ಬೇರೆ ಒಂದು ಕಾಣಿಕೆ ಹುಂಡಿಗಳು ಇಷ್ಟು ಅಂತ ಹೇಳ್ಬಿಟ್ಟು ಒಂದು ರೇಟ್ ಫಿಕ್ಸ್ ಮಾಡ್ತಿರ್ತಾರೆ. ಆಮೇಲೆ ಬರುವಂತ ಯಾರು ಕಷ್ಟದ ಸಮಯದಲ್ಲಿ ಬಂದು ಕೇಳಿದ್ರೆ ಇಷ್ಟು ಕೊಟ್ಟು ನಾವು ಪರಿಹಾರ ಮಾಡ್ಕೊಡ್ತೀವಿ ಅನ್ನೋ ಒಂದು ಮಾತುಗಳನ್ನ ಸಾಕಷ್ಟು ನೋಡ್ತಾ ಇರ್ತೀವಿ. ನಿಮ್ಮ ದೇವಸ್ಥಾನದಲ್ಲಿ ಆ ತರದ ಒಂದು ಬೆಳಗ್ಗೆ ನಾವು ಅಬ್ಸರ್ವ್ ಮಾಡ್ತೇವೆ, ಆ ತರದ ಯಾವುದೋ ಪದ್ಧತಿಗಳು ಇಲ್ಲ. ಸೊ ಈ ಒಂದು ಪದ್ಧತಿ ವಿಚಾರವಾಗಿ ನೀವು ಮಾತಾಡೋದಾದ್ರೆ ಸರ್, ನನಗೆ ಇಲ್ಲಿ ನಂಬಿಕೆ ಅಂತ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ದೀನಿ. ಯಾರೋ ಏನೋ ಕೊಡ್ತಾರೆ
ಅದನ್ನ ನಾನು ಈಸ್ಕೊಂಡು ನಾನು ಏನು ಮಾಡಬೇಕು ಅನ್ನೋ ಉದ್ದೇಶ ನನಗಿಲ್ಲ. ನನ್ನ ಉದ್ದೇಶ ಇರೋದು ಒಂದೇ, ನನ್ನ ಕುಟುಂಬಕ್ಕೆ ನಾವು ಕಷ್ಟಪಡ್ತಿದ್ರೆ ಸಾಕು. ನಮಗೆ ಜನ ಕೊಟ್ಟಿದ್ರೆ ನಮ್ಗೆ ಬೇಕಾಗಿಲ್ಲ, ತಾಯಿ ಸೇವೆ ಮಾಡಿ ಸಾಕು, ತಾಯಿ ಆರಾಧಿಸಿ, ನಮ್ಗೆ ಅಷ್ಟು ಬಿಟ್ಟರೆ ನಮ್ಗೇನು ಬೇಡ. ಆಮೇಲೆ ಈಗ ಕೆಲವೊಬ್ಬರು ಭಕ್ತರಿಗೆ ಏನಾಗಿರುತ್ತೆ, ದೇವಸ್ಥಾನಕ್ಕೆ ಬರ್ಬೇಕನ್ನೋ ಮನಸ್ಥಿತಿ ಇರ್ತದೆ, ಮತ್ತೆ ದಾರಿ ಕೊಡ್ತಿರ್ತಿಲ್ಲ ದೇವರು. ಆಮೇಲೆ ಕೆಲವರು ಬರ್ಬೇಕನ್ನೋ ಮನಸ್ಥಿತಿ ಇರ್ತದೆ, ಆದ್ರೂ ಕೆಲವೊಂದು ರೀತಿಯ ಒಂದು ತೊಂದರೆಗಳು ಕಾಣಿಸ್ಕೊಳ್ತಾ ಇರ್ತಾರೆ. ಸೊ ಅಂತವ್ರು ದೇವಿ ದರ್ಶನ ಮಾಡ್ಬೇಕಂದ್ರೆ ನಿಮ್ಮ ದೇವಸ್ಥಾನದಲ್ಲಿ ಏನಾದ್ರು ಬೇರೆ ಒಂದು ವ್ಯವಸ್ಥೆ ಮಾಡ್ಕೊಡ್ತಿದ್ದೀರಾ ಹೆಂಗೆ? ಸರ್, ಇದು ತಾಯಿ ಕಷ್ಟ, ಮಕ್ಕಳಿಗೆ ಕಷ್ಟ ಆಗಿತ್ತಂದ್ರೆ ತಾಯಿ ಒಳ್ಳೇಬೇಕು. ಹಂಗಾಗಿ ಇಲ್ಲಿ ಎಲ್ಲಮ್ಮ ತಲೆ ಮೇಲೆ ಹೊತ್ಕೊಂಡು ಊರಿಗೆ ತಿರುಗಬೇಕು ಅಂತ ಹೇಳಿದ್ದಾರೆ. ಒಂದ್ಸಲಿ ಸಂಸಾರ ಬಿಟ್ಟು ಮುಂದಕ್ಕೆ ನೀನು ಆ ಥರ ನಡಿಬೇಕಾಗುತ್ತೆ ಅಂತ ಹೇಳಿದ್ದಾರೆ. ಯಾಕಂದ್ರೆ ಮಕ್ಕಳ ಜವಾಬ್ದಾರಿ ನಾನು ಬೆನ್ನಿಂದ ಬಿದ್ದಿದ್ದೆ. ಆ ಮಕ್ಕಳಿಗೆ ಕಾರ್ಯ ಅವೆಲ್ಲ ಅನುಕೂಲ ಮಾಡಿಕೊಟ್ಟು ಅವ್ರದ್ದೊಂದು ದಾರಿ ಅಂತ ನಿಲ್ಸಿದ್ಮೇಲೆ ತಲೆ ಮೇಲೆ ಎತ್ಕೊಂಡು ಊರಿಗೆ ಪ್ರದರ್ಶನ ಹೋಗ್ಬೇಕು ಅನ್ನೋದಿದೆ. ಯಾರ ಮನೆಗೆ ಆಗೋದು ಕಷ್ಟ ಅಂದರೆ ತಲೆ ಮೇಲೆ ತಲೆ ಮೇಲೆ ತಾಯಿ ನಿಂತ್ಕೊಂಡು ಹೋಗ್ತೀನೋ, ಎಲ್ಲಿ ದಾರಿ ತೋರಿಸ್ತೇವೆ ಅಲ್ಲಿ ಹೋಗಿ ಅವ್ರ ಕಷ್ಟ ಸುಖನ ಏನು ಬರ್ತದೆ ಈಗಲೇ ಎಲ್ಲ ಮಾಡ್ತಾ ಇದ್ದೀವಿ ಸರ್. ಅದು ಯಾವ ಥರ ಅಂದರೆ ತಾಯಿನ ಕರೀತಾರೆ, ಅವರು ನೀವು ಇಷ್ಟು ಕೊಡ್ತೀನಿ ಅಷ್ಟು ಕೊಡ್ತೀನಿ ಅಂತ ಕರೆಯಲ್ಲ. ಒಂದೇ ಒಂದು ಹುಡುಗಿ ತುಂಬಿಸ್ತೀನಿ ಬನ್ನಿ ಅಮ್ಮನ ಕರ್ಕೊಂಡು ಹೋಗ್ತಾರೆ. ಬರ್ತಾರೆ, 500 ರೂಪಾಯಿ ಬುಕ್ ಮಾಡ್ಕೊತಾರೆ, ತಾಯಿ ಹೆಸರು ಮೇಲೆ 500 ರೂಪಾಯಿ ಅಂತ ಬುಕ್ ಮಾಡ್ಕೊತಾರೆ. ಮನೆಗೆ ಅಂತ ಕರ್ಕೊಂಡು ಹೋಗ್ತಾರೆ. ಕರ್ಜಿಕಾಯಿ ಮತ್ತು 500 ದರ್ಶನ ಸೀರೆ ಗಾಯಕೆಲ್ಲ ತಂದು ಒಂದು ನೈಟ್ ಅಲ್ಲೇ ಇಟ್ಕೊಂಡು ತಾಯಿನ ಪೂಜಿಸಿ ಮನೆಗೆ ಮತ್ತೆ ಎಲ್ಲಿ ಕರ್ಕೊಂಡೋಗಿರ್ತಾರೋ ಹಂಗೆ ಕರ್ಕೊಂಡ್ಬಂದು ಬಿಡ್ತಾರೆ ಸರ್. ಅದು ಅವ್ರಿಗೆ ಒಳ್ಳೇದಾಗ್ತಿದೆ. ಇದು ವೀಕ್ಷಕರೇ, ಲಕ್ಷ್ಮೀ ದೇವರ ಒಂದು ಮಾತು. ಭಕ್ತಿ ಜೊತೆಗೆ ನಂಬಿಕೆ ಅನ್ನೋದಿದ್ರೆ ಈ ಒಂದು ಸಂವಿಧಾನಕ್ಕೆ ಬಂದು ಒಂದ್ಸಲ ದರ್ಶನ ಮಾಡಿ ಆ ಫೀಲ್ ನಿಮಗೆ ಬಂತಂದ್ರೆ ಈ ದೇವಸ್ಥಾನಕ್ಕೆ ಮತ್ತೆ ಮತ್ತೆ ಬರ್ತಾ ಇದೆ ಅಂತ ಕೂಡ ನಾನು ಕೇಳ್ಕೊಳ್ತೀನಿ. ನಂತರ ಇವರ ಒಂದು ಎಲ್ಲಾ ಕಾರ್ಯಕ್ರಮಗಳು ಸುಸೂತ್ರವಾಗಿ ನಡೀತಾ ಇರಲಿ, ಈ ಒಂದು ಕ್ಷೇತ್ರ ಪುಣ್ಯಕ್ಷೇತ್ರವಾಗಿ ಬೆಳೀಲಿ ಅಂತ ಕೂಡ ನಮ್ಮ ಚಾನಲ್ ಕಡೆಯಿಂದ ಪರಿಸ್ಥಿತಿ ವೀಕ್ಷಕರೇ. ನಮಸ್ಕಾರ. ನಮಸ್ಕಾರ, ನನ್ನ ಹೆಸರು ವರಲಕ್ಷ್ಮಿ. ನಾವು ಇಲ್ಲಿ ಬರ್ಬೇಕು ಅಂತ ಏನಿರ್ಲಿಲ್ಲ. ನಮ್ಗೆ ಹಿಂಗೆ ಇಲ್ಲಿ ಬಂದ್ರೆ ಎಲ್ಲಾ ಸಮಸ್ಯೆಗಳು ಪರಿಹಾರ ಆಗುತ್ತೆ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ನಮ್ಮ ಯಜಮಾನ್ರು ತುಂಬಾ ಕುಡಿತಾ ಇದ್ರು. ಅವಾಗ ನಮ್ಗೆ ಹಿಂಗೆ ಯಾರು ರೋಡಲ್ಲಿ ಹೋಗೋರು ಹೇಳಿದ್ರು, ಇಲ್ಲಿ ಎಲ್ಲಮ್ಮ ದೇವಸ್ಥಾನ ಐತೆ, ಇಲ್ಲಿ ಬರ್ರಿ ಸರಿ ಹೋಗುತ್ತೆ ಅಂತ ಹೇಳಿದ್ರು. ಅವೆಲ್ಲ ನಿವಾರಣೆ ಆಯ್ತು. ಅಮ್ಮನಿಂದ ಎಲ್ಲ ನಮ್ಗೆ ಸುಖವಾಗಿ ನಡೀತಿತ್ತು. ಹಿಂಗೆ ಸ್ಕೂಲ್ಗೆ ಹೋಗಿದ್ದ, ಯಾರನ್ನ ಹುಡುಗನಿಗೆ ಜ್ವರ ಬಂದೈತೆ ಅಂತ ಹೇಳಿ ಅವ್ರ ಮನೆಗೆ ಬಿಡಕ್ ಹೋಗೋನೆ. ಬರ್ಬೇಕಾದ್ರೆ ಆಕ್ಸಿಡೆಂಟ್ ಆಯಿತು. ಅಯ್ಯಪ್ಪ ಸ್ವಾಮಿ ಮಾಲೆಯಲ್ಲಿ ಬಂದಿರೋರು ಸೇವೆ ಕುಟುಂಬದಲ್ಲೇ ಬಂದು ಅವರು ಹಾಸ್ಪಿಟ್ಲಿಗೆ ಸೇರಿಸಿದ್ರು. ಇವನು ನನ್ನ ಮಗ, ಇವನ್ಗೆ ಆಕ್ಸಿಡೆಂಟ್ ಆಗ್ತೈತೆ ಅಂತ ತಿಳಿಸ್ಕೊಟ್ಟಿದ್ರು. ಮತ್ತೆ ಹಾಸ್ಪಿಟ್ಲಿಗೆ ಸೇರಿಸಿದ್ರೆ ಅಲ್ಲಿ ಹೇಳಕ್ ಆಗಲ್ಲ ಅಂತ ಹೇಳಿದ್ರು. ಮತ್ತೆ ನಾವು ಹಾಸ್ಪಿಟ್ಲಿಂದ ಸೀದಾ ಕರ್ಕೊಂಡ್ ಬಂದ್ಬಿಟ್ವಿ ಇಲ್ಲಿಗೆನೆ. ದೇವಸ್ಥಾನಕ್ಕೆ ಕರ್ಕೊಂಡ್ ಬಂದ್ಮೇಲೆ ಅಮ್ಮನೇ ಎಲ್ಲ ನಾನು ನೋಡ್ಕೊಂತೀನಿ, ಯಾವ್ದು ಬೇಡ ಅಂತ ಹೇಳಿದ್ರು. ಆಮೇಲೆ ತಲೆ ಸ್ಕ್ಯಾನಿಂಗ್ ಮಾಡಿಸ್ಲೇಬೇಕು ಅಂತ ಹೇಳಿದ್ರು. ಆದ್ರೂ ನಾವು ಏನಕ್ಕೂ ಅಮ್ಮನ ಮಾತು ನಾವು ಮೀರ್ಲಿಲ್ಲ. ಇಲ್ಲೇ ಒಂದು 3-4 ದಿವಸ ಇಲ್ಲೇ ಇದ್ದು ಪೂರ್ತಿ ಅವನಿಗೆಲ್ಲ ಮೇಲಾದ್ಮೇಲೆ ಮನೆಗೆ ಕರ್ಕೊಂಡು ಹೋಗ್ತೀವಿ. ಈ ಪವಾಡಗಳ ಪುಣ್ಯ ಕ್ಷೇತ್ರ ಅಂತಾರಲ್ಲ, ಅದನ್ನ ಒಪ್ತೀರಾ ನೀವು? ಒಪ್ತೀವಿ ಸರ್. ನಾವ್ ಅನ್ಕೊಂಡಿದ್ದೆಲ್ಲ ಹಾಗೆ ಆಗುತ್ತೆ. ಶ್ರೀನಿವಾಸ ಅಂತ ನನ್ನ ಹೆಸರು. ಸುಮಾರು ಕಳೆದ 8 ವರ್ಷದಿಂದ ಬರ್ತಾ ಇದ್ದೀನಿ. ನಮ್ಮ ಅತ್ತೆಯವ್ರಿಗೆ ದೇವಸ್ಥಾನ ಗೊತ್ತಾಯಿತು. ಹಂಗಾಗಿ ನಾನು ಬರೋ ಸ್ವಲ್ಪ ಇದು ಮಾಡಿದೆ. ಫಸ್ಟ್ ಲಾಕ್ಡೌನ್ 2019 ಮಕ್ಕಳು ಮಾರ್ಚ್ 17ನೇ ತಾರೀಕು ಇತ್ತು. ತೀವ್ರ ಪ್ರಿಯಂ ಆಟಲ್ ಹೋಗಿತ್ತು. ಇಲ್ಲೆಲ್ಲೂ ಆಡೋಣ ಅಂತ ಹೇಳ್ಬಿಟ್ಟು ಗಾಡಿ ವೆಹಿಕಲ್ ಏನು ಸಿಕ್ಕಿಲ್ಲ. ತುಂಬಾ ಕಷ್ಟದಲ್ಲಿದ್ದಾಗ ಈ ತರ ಆದೇಶ ಅಂತ ಕೇಳ್ಕೊಂಡಿದ್ದೆ. ಏನು ತೊಂದರೆ ಆಗಲ್ಲ, ನೀವು ಬೆಂಗಳೂರಿಗೆ ಹೋಗೋದು ಆರೋಗ್ಯ ಸರ್, ಮತ್ತೆ ಮಗುಗೆ ಜಾಸ್ತಿ ಆ ತಾಯಿ ಕೇಳ್ಕೊಂಡು ಹೋಗಿದ್ದಕ್ಕೆ ಬರೀ 750 ರೂಪಾಯಲ್ಲಿ 70,000 ರೂಪಾಯಿ ಆಪರೇಷನ್ಗೆ ಬರೀ 750 ರೂಪಾಯಿಗೆ ನಾನು ಕ್ಲಿಯರ್ ಮಾಡ್ಕೊಂಡು ಅಂತ ತುಂಬಾ ಕಷ್ಟ ಕಾಲದಲ್ಲಿದ್ದಾಗ ಮತ್ತೆ ಹೇಳಿದ್ರು. ನಮ್ಗೆ ಯಾವುದೇ ರೀತಿ ಸಮಸ್ಯೆ ಬಂದ್ರು ಇಲ್ಲಿ ಬಂದು ಹೋದ್ಮೇಲೆ ಎಲ್ಲ ಒಂದೊಂದಾಗಿ ಎಲ್ಲ ಕ್ಲಿಯರ್. ನಮ್ಮ ನಾಗರತ್ನಮ್ಮ ಅಂತ, ನಮ್ಮೂರು ಎಡ್ಲಳ್ಳಿ. ನಾವು ಮದುವೆ ಆಗಿದ್ದು ಅಲ್ಲೇ, ಹುಟ್ಟಿದ್ದು ಅಲ್ಲೇ, ಬೆಳೆದಿದ್ದು ಅಲ್ಲೇ. ಅಲ್ಲಿಂದ ಬಂದು ನಡ್ಕೊಂಡು ಬಂದು 3 ಗಂಟೆ ಆಗ್ಲಿ ಇಲ್ಲಿ ಬಂದು ಪೂಜೆ ಮಾಡ್ಕೊಂಡು, ಚಿಕ್ಕದಿತ್ತು ದೇವಸ್ಥಾನ, ಅವಾಗಿಂದ ಬಂದು ಹೋಗ್ತಾ ಇದ್ದೀವಿ. ನಾವು ನಮ್ಮ ಮಕ್ಳನ್ನ 2 ಹೆಣ್ಮಕ್ಳು 1 ಗಂಡು ಮಗು. ನಮ್ಮ ಯಜಮಾನ್ ಒಬ್ಬ ತೀರ್ಕೊಂಡು ಹುಷಾರಿದ್ದ. ಅವ್ರಿಗೆ ಇಲ್ಲಿ ಬರ್ತಾ ಇದ್ರೆ ಅವ್ರು ಬರ್ಸ್ತಾ ಇರ್ಲಿಲ್ಲ. ಇವಾಗ ಮಗನೂ ಬರ್ತಾ ಇರ್ಲಿಲ್ಲ. ಇವಾಗ ಅವನು ಬಂದವನೆ. ಇವಾಗ ನಾವು ಹೊಸೂರ್ ಕೊಟ್ಟೋಗಿದ್ವಿ 5 ವರ್ಷ ಕೊರೋನಾ ಟೈಮಲ್ಲಿ. ಅಲ್ಲಿಂದ ಈ ಅಮ್ಮ ಕರ್ಸ್ಕೊಂತೀನಿ, ನಾನು ಮದುವೆ ಮಾಡ್ತೀನಿ, ನಿಮ್ ಮಗನೂ ದಾರಿ ತರ್ತೀನಿ ಅಂತ ಕರ್ಕೊಂಡ್ ಬಂದು ಅಲ್ಲಿಂದ ಕರ್ಕೊಂಡ್ ಬಂದು ಆಯಮ್ಮ ಸಣ್ಣ ಇದೆ ಅಂದ್ರೆ ಒಂದ್ 6 ತಿಂಗಳಾಯ್ತು ಮದುವೆ ಮಾಡ್ಕೊಂಡೆ. ಇವಾಗೆಲ್ಲ ಚೆನ್ನಾಗಿದ್ದಾರಾ ಮನೆ? ಇವಾಗೆಲ್ಲ ಚೆನ್ನಾಗಿದ್ದಾರೆ. ತಮಿಳ್ನಾಡಿಗೆ ಹೋಗಿದ್ರು ಅಂತಲ್ಲ, ಅದೇನ್ ಕತೆ? ಅದು ಸಹ ಹಿಂಗೆ ಮನೆಯಲ್ಲಿ ಚೀಟಿ ಹಾಕೊಂಡಿದ್ವಿ, ಫೈನಾನ್ಸ್ ಅಲ್ಲಿ ಇಟ್ಕೊಂಡಿದ್ವಿ. ಊರವರೆಲ್ಲ ಸೇರಿ ಒಂದ್ 2 ತಿಂಗಳು 3 ತಿಂಗಳು ಕಟ್ಟಿರ್ಲಿಲ್ಲ. ನಮ್ಮ ಯಜಮಾನನು ಕೊಡ್ತಾ ಇರ್ಲಿಲ್ಲ, ಮಗನೂ ಕೊಡ್ತಾ ಇರ್ಲಿಲ್ಲ.
ಆ ಕಡೆ ಹೋಗಿ ಅಲ್ಲಿಂದ ಸಾಲ ತೆಗಿತಾ ಇದ್ದೆ. ಅಲ್ಲಿಂದ ಮಕ್ಕಳನ್ನು ಕರ್ಕೊಂಡು ಬಂದೆ. ಇಲ್ಲಿ ಚೀಟಿ ಅವರು ಜಾಸ್ತಿ ಇಟ್ಬಿಟ್ರು, ಬಂದು ಫೈನಾನ್ಸ್ ಕೊಡಲ್ಲ ಏನು ಇಲ್ಲ ಅಂತ ಮನೆ ಬಂದು ಊರವರೆಲ್ಲ ಗಲಾಟೆ ಮಾಡ್ತಾ ಇದ್ರು. ಅದರಿಂದ ಹೋಗ್ಬಿಟ್ಟು ಹೋಗಿ ಅಲ್ಲಿಂದ ಮಕ್ಕಳನ್ನ ಎಳೆ ಮಕ್ಕಳನ್ನ ಕರ್ಕೊಂಡು ಹೋಗ್ಬಿಟ್ಟೆ. ಇಲ್ಲಿ ಸಾಯನ ಅಂತ ಬಂದಿದ್ದು, ಸಾಯಕ್ಕೆ ಬಂದಿದ್ರಿ, ಸಾಯಕ್ಕೆ ಬಂದಿದ್ದೆ. ಮತ್ತೆ ಸಾಯಲ್ಲ ಬದುಕ್ಬಿಟ್ರಲ್ಲ ಹಿಂಗೆ. ನಮ್ಮ ದೇವ್ರು ಕಾಪಾಡ್ತು. ನನ್ನ ಹೆಸರು ಶೋಭಾ ಅಂತೇಳಿ, ನಮ್ಮೂರ್ ಬಂದು ಲಕ್ಷ್ಮೀನಗರ. ತುಂಬಾ ಕಷ್ಟದಲ್ಲಿದ್ದೆ. ಈ ತರ ಈ ಸ್ಥಾನದಲ್ಲಿ ಬರ್ಬೇಕು ಅಂದ್ರೂ ನನ್ಗೆ ಮಾರಮ್ಮನ ಎಲ್ಲ ಮನೆ ಕಾರಣ ಏನು ಕೊಡ್ತಾ ಇಲ್ಲ ನನ್ಗೆ. ಅಂದ್ರೆ ಆರೋಗ್ಯದ ಬಗ್ಗೆನೇ ಆಗ್ಬೋದು, ಹಣಕಾಸುಗಳೇ ಆಗ್ಬೋದು. ನಾನು ಒಂದ್ ನಿಂತ್ಕೊಂಡ್ ಮಾತಾಡ್ತಿದ್ರು, ಒಂದ್ ಗೌರವ ತರ ಎಲ್ಲ ಹತ್ರ ನಿಲ್ಸ್ಕೊಟ್ಟಿದ್ದಾಳೆ ಅಮ್ಮ.